रोशन संग दिख रहा है। कौन ನಿನ್ನೆ ಕಾಶ್ಮೀರದಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ಒಂದು ಟೆರರಿಸ್ಟ್ ಅಟ್ಯಾಕನ್ನು ನಮ್ಮ ಬೆಳಗಾವಿ ವಕೀಲ ಸಂಘ ಉಗ್ರವಾಗಿ ಖಂಡನೆ ಮಾಡ್ತದೆ. ನಿನ್ನೆ ಆ ಟೆರರಿಸ್ಟ್ ಅಟ್ಯಾಕದಲ್ಲಿ ಹುಡುಕಿ ಹಿಂದೂಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಟಾರ್ಗೆಟ್ ಮಾಡಿ ಅವರಿಗೆ ತೆಲಿಗೆ ಹಿಡಿಯುವಂಥ ಒಂದು ಕೃತ್ಯ ಇದೆಲ್ಲ ಭಾಳ ಖಂಡನೆ ಅದ. ಒಬ್ಬ ಏರ್ಫೋರ್ಸ್ ಅಧಿಕಾರಿ ಮದುವೆಯಾಗಿ 6 ದಿವಸದ ಅಲ್ಲಿ ಹೋಗ್ಯಾನ. ಅಲ್ಲಿ ಹೋದಾಗ ಅವನು ಕೂಡ ನವ ದಂಪತಿಗಳು ಅವ್ರು ಬಂದಾರ. ಈಗ 28ರಿಂದ 30 ಜನ ದೇಹಾಂತ ಆಗ್ಯಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೇಳೋದು ಇಷ್ಟೇ, ಇಂಥ ಆ್ಯಕ್ಟಿವಿಟಿಗೆ ಇನ್ನೂವರೆಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮ್ಗೆ ಯಾಕಾಗುತ್ತೆ ಅಲ್ಲ. ಸಂಪೂರ್ಣವಾಗಿ ಈಗೇನು ಅಮೇರಿಕಾದವರು ತಮ್ಮ ಪ್ರಜೆಗಳಿಗೆ ಎಲ್ಲಾರ ಒಂದು ಕಡೆ ಬೇರೆ ದೇಶದಲ್ಲೇ ಅಟ್ಯಾಕ್ ಆದ್ರೆ ಅಲ್ಲಿ ಹೋಗಿ ಹೊಡಿತಾರ ಅವ್ರು, ಆ ದೇಶಕ್ಕೆ ಹೋಗಿ ಹೊಡಿಬರ್ತಾರೆ. ಈಗ ಇದಂತ ಒಂದು ಇಬ್ಬರು ಟೆರರಿಸ್ಟರು ಪಾಕಿಸ್ತಾನದವ್ರು ಅದರಂತ ಐಡೆಂಟಿಫೈ ಆಗಿದೆ. ಒಂದು TRS ಅಂತ ಒಂದು ಉಗ್ರ ಸಂಸ್ಥೆ ಅದು ಹೊತ್ಕೊಂಡದ ನಾವು ಮಾಡಿ ಅಂತೇಳಿ ಆ ಇಡೀ ಸಂಸ್ಥೆಯನ್ನ ಬೆನ್ನೈತಿ ಹೊಡಿಬೇಕು ಅವರು, ಎಲ್ಲ ಸಂಸ್ಥೆಯನ್ನ. ಈಗ ನಾವು ಯಾರಿಗೂ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಡೀ ದೇಶ ಅದಲ್ಲ, ಕೇಂದ್ರ ಸರ್ಕಾರದ ಜೊತೆ ಇರ್ತದೆ, ಎಲ್ಲ ವಕೀಲರು ಕೂಡ ಕೇಂದ್ರ ಸರ್ಕಾರದ ಜೊತೆ ಇರ್ತದೆ. ಅಮೆರಿಕದಲ್ಲಿ ತೆಗೆದುಕೊಳ್ಳುವಂತ ಸರ್ಕಾರದ ನಿರ್ಧಾರಗಳನ್ನು ನಮ್ಮ ಭಾರತ ದೇಶದಲ್ಲಿ ತೆಗೆದುಕೊಳ್ಬೇಕು. ಇತ್ತಿತ್ತಲಾಗೆ ಹಿಂದೂಗಳ ವಿರುದ್ಧ
ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳನ್ನು ಘೋರವಾಗಿ ಹೊರಗೆ ಬಂದು ಒಪ್ಪಣೆ ಖಂಡನೆ ಮಾಡೋಕ್ಕಾಗಲ್ಲ ಇವರಿಗೆ. ಇವರು ಆ ದೇಶಕ್ಕೆ ವಾರ್ನ್ ಮಾಡ್ಬೇಕಾಗಿತ್ತು ಇಲ್ಲಿವರೆಗೆ. ಇಂಥ ಒಂದು ದೊಡ್ಡ ದೇಶದ ನಮ್ಮ ದೇಶದಿಂದ ಸಾಕಷ್ಟು ಸಹಾಯ ಪಡುವಂಥ ದೇಶ ಅದು ಬಾಂಗ್ಲಾದೇಶ. ಅಲ್ಲಿದ್ದಂಥ ಹಿಂದೂಗಳ ಬಗ್ಗೆ ಆ ನರಕಯಾತನೆಯನ್ನು ನೋಡ್ತಾ ಇದ್ದಾರೆ, ನಾವು ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದಕ್ಕೆ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಆ ಉಗ್ರರ ಎಲ್ಲಿ ಚಟುವಟಿಕೆ ಅದಾವ ಯಾವುದೇ ದೇಶದಾಗ ಇರಲಿ ಪ್ರಯತ್ನದಲ್ಲಿ ಎಳಗಿದಂಥ ಜನರು ಏನಿದಾರಲ್ಲ ಶ್ರೇಷ್ಠ ಅದರ ಯಾವುದೇ ದೇಶದ ಮಿಗುಲುಗಳಿದ್ರು ಕೂಡ ನಮ್ಮ ಜನರನ್ನು ಬಿಟ್ಟು ಅವ್ರನ್ನ ಹೊಡೆಯುವಂಥ ಒಂದು ಕಾರ್ಯ ಪ್ರವೃತ್ತರ ಆಗಬೇಕು. ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಉಳಗಾಲಿಲ್ಲ. ಹಿಂದೂಗಳಿಗೆ ರಕ್ಷಣೆ ಕೊಡುವಂಥ ಕಾರ್ಯ ದೇಶಕ್ಕೆ ಆಗಬೇಕು. ಕೇಂದ್ರ ಸರ್ಕಾರ ಎಲ್ಲ ರಾಜ್ಯದ ಸರ್ಕಾರಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಂತೇಳಿ ನಾನು ಹೇಳಿ ಬಯಸ್ತೇನೆ. ನಿನ್ನೆ ನಡೆದಂತ ಉಗ್ರರ ಕೃತ್ಯದಲ್ಲಿ ಕೇಂದ್ರ ಸರ್ಕಾರ ಒಂದು ಸ್ಟ್ರಾಂಗ್ ಕ್ರಮ ತೆಗೆದುಕೊಂಡ್ರೆ ಇಡೀ ದೇಶದಂತ ಹೋರಾಟ ಮಾಡಲು ನಾವು ಎಲ್ಲ ಪ್ರವೃತ್ತ ಆಗ್ತೇವೆ. ವಕೀಲ ಬಾಂಧವಗಳು ಎಲ್ಲ ಕಡೆ ಚಾಲೂ ಮಾಡ್ತೇವೆ. ನಿನ್ನೆ ಅವ್ರ ಹುಡುಕಿ ಒಬ್ಬ ಹಿಂದೂ ಅದಾನ ಅಂತೇಳಿ ಅವ್ರ ಹುಡುಕಿದ್ರು ಹೊಡೆದು ಗಂಡು ಮಕ್ಕಳಿದ್ದ ಹೊಡೆದು ಅವ್ನ ಹೆಣ್ಣಿದ್ದಾಗ ನನ್ನ ಕೊಲ್ಲು ನನ್ನ ಮಗನ ಕೊಲ್ಲಂದ್ರೆ ನಾ ಕೊಲ್ಲಂಗಿಲ್ಲ ಅವನು ಕೊಲ್ತೀನಿ ಮೋದಿಗೆ ಹೋಗಿಲ್ಲ ಅಂತ ಮೋದಿಗೆ ಹೋಗಿ ಹೇಳುವಂತ ದಿಟ್ಟತನ ಹೇಳುವಂತ ಮನುಷ್ಯಾಗ ಅವ್ರ ಹುಡುಕಿ ಕೊಲ್ಲಬೇಕು. ನಮ್ಮ ದೇಶದ ಏನು ಸೆಂಟ್ರಲ್ ಗೌರ್ಮೆಂಟ್ ಅದ, ಆರ್ಮಿ ಅದ, ಈ ನಮ್ಮ ದೇಶದ ಪ್ರಜೆಗಳಿಗೆ ತೊಂದರೆ ಮಾಡಿದಂಥ ಯಾವ ದೇಶದಲ್ಲಿ ಅಡಗಿದ್ರು ಕೂಡ ಅವ್ರಿಗೆ ಬೆನ್ನೆತ್ತಿ ಹೊಡೆಯುವಂಥ ಒಂದು ಕಾರ್ಯಕ್ರಮ ಇವರು ಹಾಕೊಳ್ಬೇಕು. ಅಮೆರಿಕ ಮತ್ತು ಇಸ್ರೇಲ್ ಇಂಥ ದೇಶಗಳು ಅವರ ಸಿಟಿಜನ್ಗೆ ಹೆಂಗೆ ಸಂರಕ್ಷಣೆ ಕೊಡ್ತಾರೆ, ಭಾರತೀಯ ಜನರಿಗೆ ಹಿಂದೂಗಳಿಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾದಂಥ ಒಂದು ಸಹಕಾರವನ್ನು ಕೊಡಬೇಕು. ಅದು ಹುಡುಕಿ ಅಂತ ಹುಡುಕಿ ಕೊಲ್ಲತ್ತಾರ ಈ ಹಿಂದೂ ಯಾರು ಹುಡ್ಕೊಂಡ್ ಅದು ಅಮಾಯಕ ಜನರನ್ನ ಕೊಲ್ಲತ್ತಿದ್ದಾರೆ. ಇದ್ರ ವಿರುದ್ಧ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಇದೆ, ಪ್ರಧಾನಮಂತ್ರಿಗಳಿಗೆ ಮನವಿ ಇದೆ. ಅವರು ಸ್ಟ್ರಾಂಗ್ ಆಗಿ ಆಕ್ಷನ್ ತಗೋಬೇಕು. ಬರೀ ಮಾತಾಡೋದು ಬೇಡ, ಅವ್ರು ಮಾತಾಡೋದಿಲ್ಲ ಎದ್ರ ಬಗ್ಗೆ, ಆದ್ರೆ ಏನು ಮಾತಾಡಿದ್ರೆ ಆ ಎಲ್ಲ TRS ಅಂತ ಉಗ್ರವಾದಕ್ಕೆ ಧರ್ಮ ಇರಲ್ಲ, ಇರೋದಿಲ್ಲ. ಉಗ್ರವಾದಕ್ಕೆ ಧರ್ಮ ಇರಲ್ಲ. ಆದ್ರೆ ಇದ್ರ ಕಠಿಣ ಕ್ರಮ ತಗೊಳ್ಳಿಕ್ಕೆ ಅಲ್ಲಿನ ರಾಜ್ಯ ಸರ್ಕಾರಕ್ಕೂ ಹಾಗೂ ಕೇಂದ್ರ ಸರ್ಕಾರಕ್ಕೂ ನಮ್ಮಿಂದ ಯಾವ ರೀತಿಯ ಮನವಿ ಕೊಡ್ಲಿಕ್ಕೆ ಆಗುತ್ತೆ ಅದು ಕೊಡ್ತೇವೆ ಸರ್. ಅವ್ರು ಏನ್ ಮಾಡ್ತಿದಾರೆ, ಐಡೆಂಟಿಫೈ ಮಾಡ್ತಾರ ಸರ್ ಟಾರ್ಗೆಟ್ ಅವ್ರು ಮಾಡೋದು ಜನ ಉಗ್ರವಾದಕ್ಕೆ ಇರಲ್ಲ. ಆದ್ರೆ ಈ ತರ ಏನು ಕಠಿಣ ಕ್ರಮ ತಗೊಳ್ಳಿಕ್ಕೆ ನಮ್ಮಿಂದ ಯಾವ ರೀತಿಯ ಅಲ್ಲಿ ಮನವಿ ಕೊಡ್ಲಿಕ್ಕಾಗುತ್ತೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ನಾವು ಇನ್ನೊಂದು ಸರ್, ಒಂದು ಇಡೀ ಜಗತ್ತಿಗೆ ಗುರುತಿದ್ದಾಗ ಬಾಂಗ್ಲಾದೇಶದಿಂದ ಹಿಂದೂಗಳು ಹುಡುಕಾಡಿ ಮಾಡ್ತಾರೆ. ಈ ಭಾರತ ದೇಶದಿಂದ ಸ್ವತಂತ್ರ ಪಡೆದಂತ ಒಂದು ರಾಷ್ಟ್ರ ಅದು. ಇದು ನಮ್ಮ ಕೇಂದ್ರ ಸರ್ಕಾರ ಸ್ಟ್ರಾಂಗ್ ಆಕ್ಷನ್ ತಗೊಂಡು ಯಾವುದೇ ಕಂಟ್ರಿ ಇರಲಿ ಎಷ್ಟು ಹೇಳ್ಬೋದು ಈ ಮೆಸೇಜ್ ಹೋಗಲ್ಲ ನಾವು ಹೇಳ್ತೇವೆ.